ನಾವು 2025ರ ಹೊತ್ತಿಗೆ ನೋಡದ ಸಿನಿಮಾಗಳಿಲ್ಲ, ನೋಡದ ಕಾನ್ಸೆಪ್ಟ್ಗಳಿಲ್ಲ. ಆದರೆ ಹಾಲಿವುಡ್ನವರು ಎಲ್ಲವನ್ನು ಮೊದಲೇ ಮಾಡಿ ತೋರಿಸಿಬಿಟ್ಟಿದ್ದಾರೆ. ಹೌದು, ಇವತ್ತು ಯಾವುದೇ ಫ್ರಾಂಚೈಸಿಗಳಿಲ್ಲ, ಯಾವುದೇ ಪಾಠಗಳ ಕತೆ ಹೇಳುತ್ತಿಲ್ಲ. ಇವತ್ತು ಒಂದು ಸಣ್ಣ ಟೈಮ್ ಲೂಪ್ ನ ಕತೆ ಹೇಳೋಕೆ ಹೊರಟಿದ್ದೇನೆ. ಅದುವೇ ಗ್ರೌಂಡ್ ಹಾಕ್ ಡೇ. ಇದು 1993ರಲ್ಲಿ ತೆರೆ ಕಂಡಿತು. ಇದು ಒಬ್ಬ ಅಹಂಕಾರಿ ಮನುಷ್ಯ ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡು ಹೇಗೆ ಬದಲಾದ ಎಂಬುದರ ಬಗ್ಗೆ ತೋರಿಸುತ್ತದೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ, ಚಾನಲ್ಗೆ ಸ್ವಾಗತ. ಫಿಲ್ ಕಾರ್ನರ್ ಒಬ್ಬ ವೆದರ್ ರಿಪೋರ್ಟರ್ ಆಗಿದ್ದು, ಗ್ರೌಂಡ್ ಹಾಗ್ ಟೌನ್ಗೆ ಒಂದು ರಿಪೋರ್ಟ್ಗಾಗಿ ಪ್ರೊಡ್ಯೂಸರ್ ರೀಟಾ ಮತ್ತು ಲ್ಯಾರಿ ಎಂಬ ಕ್ಯಾಮರಾಮ್ಯಾನ್ ಜೊತೆಗೆ ಬಂದಿರ್ತಾನೆ. ಹೋಟೆಲ್ ನಲ್ಲಿ ಮ್ಯಾನೇಜರ್ ಅವನಿಗೆ ವೆಲ್ಕಮ್ ಮಾಡಿದ್ರೆ, ಒಬ್ಬ ಲೇಡಿ ರೂಮ್ ಟೇಕರ್ ಫಿಲ್ಗೆ ಇವತ್ತಿನ ವೆದರ್ ಬಗ್ಗೆ ಕೇಳುತ್ತಾಳೆ. ಇವತ್ತು ಇಲ್ಲಿ ವಾತಾವರಣ ಕ್ಲೀನ್ ಆಗಿರುತ್ತೆ, ಯಾವುದೇ ಹಿಮ ಬೀಳುವುದಿಲ್ಲವೆಂದು ವಿಲ್ ಆಕೆಗೆ ಹೇಳುತ್ತಾನೆ. ಗ್ರೌಂಡ್ ಹಾಗ್ ಕಾರ್ಯಕ್ರಮಕ್ಕೆ ರಿಪೋರ್ಟ್ ಮಾಡಲು ಹೊರಗೆ ಬರುತ್ತಾನೆ. ದಾರಿಯಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆ ಕೇಳುತ್ತಿದ್ದು ಅವನನ್ನು ಇಗ್ನೋರ್ ಮಾಡಿ ಮುಂದೆ ಹೊರಟಾಗ, ನೆಡ್ ರೈಸನ್ ಎಂಬ ಫಿಲ್ ನ ಹಳೆಯ ಫ್ರೆಂಡ್ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದು, ಫಿಲ್ ನನ್ನು ಗುರುತು ಹಿಡಿದು ಅವನಿಗೆ ತನ್ನ ಇನ್ಶೂರೆನ್ಸ್ ತಗೋ ಅಂತ ಒತ್ತಾಯ ಮಾಡಿದಾಗ ಅವನನ್ನು ಇಗ್ನೋರ್ ಮಾಡಿ ಹೊರಟಾಗ ಅವನ ಕಾಲು ಕೆಸರಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ರಿಪೋರ್ಟ್ ಮುಗಿಸುತ್ತಾನೆ. ಅವನಿಗೆ ನಾನೊಬ್ಬ ವೆದರ್ ರಿಪೋರ್ಟರ್ ಆಗಿದ್ದು, ಈ ಜನ ಒಂದು ಇಲಿಗೆ ಕೇಳಿ ಮುಂದೆ ಬರುವ ವೆದರ್ ತಿಳ್ಕೋತಿದ್ದಾರಲ್ಲ ಅಂತ ಒಂದು ರೀತಿಯ ಕೀಳರಿಮೆ ಮತ್ತು ಈಗೋ ಇರುತ್ತೆ. ಅವನು ರಿಪೋರ್ಟ್ ಕೂಡ ಸರಿಯಾಗಿ ಮಾಡದೆ ತನ್ನ ಪ್ರೊಡ್ಯೂಸರ್ ರೀಟಾ ಮತ್ತು ಕ್ಯಾಮರಾಮನ್ ಲ್ಯಾರಿ ಜೊತೆ ಸರಿಯಾಗಿ ಮಾತನಾಡದೆ ಇವತ್ತೇ ಇಲ್ಲಿಂದ ಹೊರಡೋಣ ಅಂತ ಅವರಿಗೆ ಹೇಳಿ ಅವರು ಹೈವೇಗೆ ಹೊರಡುತ್ತಾರೆ. ಆದರೆ ವೆದರ್ ಅಚಾನಕ್ ಆಗಿ ಬದಲಾಗಿ ಹಿಮ ಬೀಳಲು ಪ್ರಾರಂಭಿಸುತ್ತದೆ ಮತ್ತು ಪೊಲೀಸರು ಹೈವೇ ಬಂದು ಮಾಡಿಬಿಡುತ್ತಾರೆ. ಇವರಿಗೆ ಬೇರೆ ದಾರಿ ಇಲ್ಲದೆ ಮತ್ತೆ ವಾಪಸ್ ಗ್ರೌಂಡ್ ಹಾಗ್ ಟೌನ್ಗೆ ಬರುತ್ತಾರೆ. ಮರುದಿನ ಫಿಲ್ ಎದ್ದಾಗ ರೇಡಿಯೋದಲ್ಲಿ ಅದೇ ಹಾಡು ಬರುತ್ತಿರುತ್ತದೆ. ಅವನಿಗೆ ಇದೇನು ಅಚ್ಚರಿ ಅಂತ ಹೊರಗಡೆ ಬಂದಾಗ ಹೋಟೆಲ್ ಮ್ಯಾನೇಜರ್ ಫಿಲ್ಗೆ ನಿನ್ನೆ ಮಾಡಿದ ರೀತಿಯಲ್ಲೇ ವೆಲ್ಕಮ್ ಮಾಡುತ್ತಾನೆ. ರೂಮ್ ಕೇರ್ ಟೇಕರ್ ಅಜ್ಜಿ ಕೂಡ ಅದೇ ಹಳೆಯ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಫಿಲ್ಗೆ ಸ್ವಲ್ಪ ಅನುಮಾನ ಬರುತ್ತೆ. ಅದನ್ನ ಡೇಜಾವು ಅಂತ ಇಗ್ನೋರ್ ಮಾಡಿ ಹೊರಗಡೆ ಬಂದಾಗ ಮತ್ತೆ ಸೇಮ್ ಭಿಕ್ಷುಕ ಮತ್ತು ಮತ್ತೆ ಆತನ ಫ್ರೆಂಡ್ ಸಿಗುತ್ತಾನೆ. ಮತ್ತೆ ಪಾಲಿಸಿ ಮಾಡ್ಕೋ ಅಂತಿರ್ತಾನೆ. ಫಿಲ್ಗೆ ಸ್ವಲ್ಪ ಅನುಮಾನ ಬರತೊಡಗುತ್ತೆ. ಗ್ರೌಂಡ್ ಹಾಗ್ ಕಾರ್ಯಕ್ರಮಕ್ಕೆ ಬಂದಾಗ ಮತ್ತೆ ಆ ಕಾರ್ಯಕ್ರಮ ನಡೆಯುತ್ತಿರುತ್ತೆ. ಇದನ್ನು ನೋಡಿದ ಫಿಲ್ ಏನಾಗುತ್ತಿದೆ ಅಂತ ತಿಳಿಯದೆ ರೂಮ್ಗೆ ಬಂದು ರಾತ್ರಿ ಪೆನ್ಸಿಲ್ ಮುರಿದು ಇಡುತ್ತಾನೆ. ಬೆಳಗ್ಗೆ ಮತ್ತೆ ಅದೇ ದಿನ, ಅದೇ ರೇಡಿಯೋ, ಅದೇ ಹಾಡು, ಪೆನ್ಸಿಲ್ ಕೂಡ ಸರಿಯಾಗಿರುತ್ತೆ. ಮತ್ತೆ ಅದೇ ಮ್ಯಾನೇಜರ್, ಮತ್ತೆ ಅದೇ ಭಿಕ್ಷುಕ, ಮತ್ತೆ ಅದೇ ಫ್ರೆಂಡ್, ಮತ್ತೆ ಆತನ ಕಾಲು ಕೆಸರಿನಲ್ಲಿ ಬೀಳುತ್ತೆ. ಮತ್ತೆ ಕಾರ್ಯಕ್ರಮಕ್ಕೆ ಬಂದಾಗ ರೀಟಾಗೆ ಹೋಟೆಲ್ಗೆ ಕರೆದೊಯ್ದು ಒಂದೇ ದಿನ ರಿಪೀಟ್ ಆಗೋದನ್ನ ಆಕೆಗೆ ಹೇಳಿದಾಗ ಆಕೆ ಡಾಕ್ಟರ್ ಮತ್ತು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಬಳಿ ಕರೆದೊಯ್ತಾಳೆ. ತನ್ನ ಅನುಭವ ಹೇಳಿದ್ರು ಯಾರೂ ನಂಬುವುದಿಲ್ಲ. ಅದೇ ದಿನ ಹೋಟೆಲ್ನಲ್ಲಿ ಸಿಕ್ಕಿದವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರ ಜೊತೆ ಪಾರ್ಟಿ ಮಾಡಿ ಅವರ ಕಾರ್ನಲ್ಲಿಯೇ ಡ್ರಾಪ್ ಕೇಳ್ತಾನೆ. ಆಗ ಒಂದೇ ದಿನ ರಿಪೀಟ್ ಆಗುತ್ತೆ ಅಂದ್ರೆ ನಾನೇನು ಬೇಕಾದ್ರೂ ಮಾಡಬಹುದು ಅಂತ ಕಾರ್ ಎಲ್ಲ ಕಡೆ ಹಾಯಿಸುತ್ತಾ ಎಲ್ಲ ಕಡೆ ಗುದ್ದುತ್ತಾ ಪೊಲೀಸ್ ಸ್ಟೇಷನ್ ಸೇರುತ್ತಾನೆ. ಮತ್ತೆ ದಿನ ರಿಪೀಟ್. ಆದರೆ ಈ ಸಾರಿ ಫಿಲ್ಗೆ ಬಹಳ ಸಂತೋಷವಾಗುತ್ತೆ. ಖುಷಿಯಲ್ಲಿ ಹೋಟೆಲ್ ಆಯಾಳನ್ನು ಕಿಸ್ ಕೊಟ್ಟು ಹೊರಗೆ ಹೋದಾಗ ಮತ್ತೆ ಅದೇ ಭಿಕ್ಷುಕ ಸಿಕ್ಕಾಗ ನಾನು ನಾಳೆ ಸಿಗ್ತೀನಿ ಅಂತ ಮುಂದೆ ಹೋದಾಗ ಆತನ ಫ್ರೆಂಡ್ ಸಿಕ್ಕಾಗ ಅವನಿಗೆ ಒಂದು ಪಂಚ್ ಕೊಟ್ಟು ಕೆಸರಿನಲ್ಲಿ ಕಾಲು ಬೀಳುವುದು ತಪ್ಪಿಸಿಕೊಂಡು ಹೋಟೆಲ್ನಲ್ಲಿ ರೀಟಾಗೆ ಭೇಟಿಯಾಗುತ್ತಾನೆ. ಫಿಲ್ ಸಿಕ್ಕಾಪಟ್ಟೆ ತಿನ್ನುವುದನ್ನು ನೋಡಿ ಮತ್ತು ಮಾತಿನಲ್ಲಿ ಆತನಿಗೆ ಈಗೋಸ್ಟಿಕ್ ಮನುಷ್ಯ ಅಂತ ರೀಟಾ ಹೇಳುತ್ತಾಳೆ. ಅವನು ಕೂಡ ತಲೆ ಕೆಡಿಸಿಕೊಳ್ಳದೆ ಅಲ್ಲೇ ಇದ್ದ ನ್ಯಾನ್ಸಿ ಎಂಬ ಹುಡುಗಿಗೆ ಆಕೆಯ ಸ್ಕೂಲ್ ಮತ್ತು ಟೀಚರ್ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊತಾನೆ. ಮತ್ತೆ ರಿಪೀಟ್. ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ನ್ಯಾನ್ಸಿಗೆ ಭೇಟಿಯಾಗಿ ನಾನು ನಿನ್ನ ಸ್ಕೂಲ್ ಫ್ರೆಂಡ್, ನಿನ್ನ ಜೊತೆ ಓದುತ್ತಿದ್ದೆ, ಸ್ಕೂಲ್ ಹೆಸರು ಹೇಳಿ ಟೀಚರ್ ಹೆಸರು ಹೇಳಿ ಎಲ್ಲ ವಿವರಗಳನ್ನು ಹೇಳಿ ಆಕೆಯನ್ನು ಪಟಾಯಿಸಿ ಎಲ್ಲ ಮುಗಿಸಿ ಬಿಡುತ್ತಾನೆ. ಫಿಲ್ಗೆ ಅದೇ ದಿನ ರಿಪೀಟ್ ಆಗುತ್ತಿರುವುದರಿಂದ ಏನಾಗುತ್ತೆ ಅಂತ ಮೊದಲೇ ಗೊತ್ತಾಗುತ್ತಿರುತ್ತೆ. ಅದರಂತೆ ಒಂದು ದಿನ ಬ್ಯಾಂಕ್ ಮುಂದೆ ಕುಂತು ಗಾರ್ಡ್ಗಳು ಹಣವನ್ನು ಗಾಡಿಯಲ್ಲಿಡುವುದನ್ನು ಮತ್ತು ಒಂದು ಹುಡುಗಿಯಿಂದಾಗಿ ಅವರ ಗಮನ ಬೇರೆ ಕಡೆ ಹೋದಾಗ ಆ ಹಣದ ಬ್ಯಾಗ್ ಅನ್ನು ಸಲೀಸಾಗಿ ತಗೊಂಡು ಹೋಗುತ್ತಾನೆ ಮತ್ತು ಅದೇ ಹಣದಲ್ಲಿ ಪಾರ್ಟಿ ಮಾಡುತ್ತಾನೆ. ಮತ್ತೆ ರಿಪೀಟ್.
ಹೀಗೆ ಎಲ್ಲವನ್ನು ಮಾಡಿದಾಗ ರೀಟಾಳನ್ನು ಪಟಾಯಿಸೋಕೆ ಅವಳ ಬಗ್ಗೆ ಕೇಳುತ್ತಾನೆ. ಮರುದಿನ ಆಕೆಯ ಇಷ್ಟದಂತೆ ನಡೆದುಕೊಳ್ಳುತ್ತಾನೆ. ಅವಳ ಊಟ, ಆಸೆಗಳು, ಸಾಧನೆಗಳು ಎಲ್ಲವನ್ನು ತಿಳಿದುಕೊಂಡು ಪ್ರತಿದಿನವೂ ಆಕೆಯ ಇಷ್ಟದಂತೆ ನಡೆದುಕೊಂಡು ಒಂದು ದಿನ ಆಕೆ ಜೊತೆ ತನ್ನ ಆಸೆ ಈಡೇರಿಸಿಕೊಳ್ಳುವ ಸಮಯ ಆಕೆಗೆ ಏನೋ ಒಂದು ಅನುಮಾನ ಬಂದು ಅವನಿಗೆ ಹೊಡೆದು ಇದು ಪ್ರೀತಿಯಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಫಿಲ್ ಕೂಡ ಪದೇ ಪದೇ ಆಕೆಯನ್ನು ಬುಟ್ಟಿಗಿಳಿಸುವ ಪ್ರಯತ್ನ ಪಟ್ಟಾಗ ಪ್ರತಿ ಸಲ ಕೆನ್ನೆಗೆ ಒಂದು ಜೋರಾಗಿ ಬೀಳುತ್ತೆ. ಕೊನೆಗೆ ಫಿಲ್ ಆ ಆಸೆಯನ್ನು ಬಿಟ್ಟು ಬಿಡುತ್ತಾನೆ. ಪದೇ ಪದೇ ಅದೇ ದಿನ ರಿಪೀಟ್ ನೋಡಿ ಫಿಲ್ಗೂ ನಿರಾಸೆ, ಜಿಗುಪ್ಸೆ ಬಂದಿಬಿಡುತ್ತೆ. ಯಾವುದರಲ್ಲೂ ಮನಸ್ಸಿರುವುದಿಲ್ಲ. ಆ ದಿನದಿಂದ ಹೊರಬರಲು ನಾನು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿ ಒಂದು ಗಾಡಿ ಕದ್ದು ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಆದರೆ ಮತ್ತೆ ಅದೇ ದಿನ ರಿಪೀಟ್ ಆದಾಗ ಮತ್ತೆ ಟೋಸ್ಟರ್ ಅನ್ನು ಟಬ್ನಲ್ಲಿ ಹಾಕಿ ಕರೆಂಟ್ ಶಾಕ್ನಿಂದ ಸಾಯ್ತಾನೆ. ಮತ್ತೆ ರಿಪೀಟ್. ಟ್ರಕ್ ಎದುರು ಸಾಯ್ತಾನೆ. ಮತ್ತೆ ರಿಪೀಟ್. ಬಿಲ್ಡಿಂಗ್ ಮೇಲಿಂದ ಬೀಳುತ್ತಾನೆ. ಮತ್ತೆ ರಿಪೀಟ್. ನಾನಾ ಪ್ರಯತ್ನ ಮಾಡಿನೂ ಬದುಕಿದ್ದಾಗ ಹೋಟೆಲ್ನಲ್ಲಿ ರೀಟಾಗೆ ನಾನು ಅಮರ, ನಾನು ದೇವರು ಅಂತ ಹೇಳ್ತಾನೆ. ಆಕೆ ಅದನ್ನ ನಂಬದಿದ್ದಾಗ ನಾನು ಒಂದೇ ದಿನ ಪದೇ ಪದೇ ಬದುಕುತ್ತಿದ್ದೇನೆ, ಪ್ರತಿದಿನ ಅದೇ ಘಟನೆಗಳು ಆಗುತ್ತಿರುತ್ತವೆ ಅಂತ ಹೇಳಿದಾಗ ಕೂಡ ಆಕೆ ನಂಬುವುದಿಲ್ಲ. ಆಗ ಫಿಲ್ ಆ ಹೋಟೆಲ್ನಲ್ಲಿದ್ದ ಪ್ರತಿಯೊಬ್ಬರ ಬಗ್ಗೆ ಹೇಳುತ್ತಾನೆ. ಅಲ್ಲಿ ಜರುಗುವ ಘಟನೆಗಳ ಬಗ್ಗೆ ಹೇಳುತ್ತಾನೆ. ಅವನು ಹೇಳಿದ ಹಾಗೆ ಆಗುತ್ತೆ. ಕೆಲ ಸಮಯದ ನಂತರ ಲ್ಯಾರಿ ಒಳಗಡೆ ಬಂದು ವಾಪಸ್ ಹೋಗಬೇಕು ಬನ್ನಿ ಅಂತ ಕರೀತಾನೆ ಅಂತ ಫಿಲ್ ಪೇಪರ್ನಲ್ಲಿ ಬರೆದು ರೀಟಾಗೆ ಕೊಡುತ್ತಾನೆ. ಅದರಂತೆ ಆತ ಬಂದು ರೀಟಾಗೆ ಕೇಳಿದಾಗ ರೀಟಾಗೆ ಆಶ್ಚರ್ಯವಾಗುತ್ತೆ. ಹಾಗೆ ಅವನ ಜೊತೆ ಒಂದು ದಿನ ಇದ್ದು ನೋಡುತ್ತೇನೆ ಅಂತ ಅವರಿಬ್ಬರು ಜೊತೆಯಾಗ್ತಾರೆ. ಅವರಿಬ್ಬರು ಸುತ್ತಾಡ್ತಾರೆ, ಕಾರ್ಡ್ಗಳನ್ನ ಆಡ್ತಾರೆ. ರೀಟಾ ನಿದ್ರೆ ಿದ್ದಾಗ ಫಿಲ್ ತನ್ನ ಲವ್ ಪ್ರಪೋಸ್ ಮಾಡುತ್ತಾನೆ. ಹೀಗೆ ಆ ದಿನ ಮುಗಿಯುತ್ತೆ. ಮರುದಿನ ರಿಪೀಟ್. ಈಗ ಫಿಲ್ ಬಹಳ ಸಂತೋಷದ ಮೂಡಿನಲ್ಲಿದ್ದು ಭಿಕ್ಷುಕನಿಗೆ ಪೂರ್ತಿ ಹಣ ಕೊಡುತ್ತಾನೆ. ರೀಟಾ ಮತ್ತು ಲ್ಯಾರಿ ಜೊತೆ ಬಹಳ ಪ್ರೀತಿಯಿಂದ ನಡೆದುಕೊಳ್ಳುತ್ತಾನೆ. ಅವನು ಒಂದು ರೀತಿಯ ಪಾಸಿಟಿವ್ ಮನುಷ್ಯನಾಗಿ ಬದಲಾಗುತ್ತಾನೆ. ಅವನ ಹತ್ರ ಎಂದೂ ಮುಗಿಯದ ಸಮಯ ಇರುವುದರಿಂದ ಅವನು ಪಿಯಾನೋ ನುಡಿಸೋದು ಮತ್ತು ಐಸ್ ನಿಂದ ಮೂರ್ತಿಗಳನ್ನು ಮಾಡೋ ಕಲೆಗಳನ್ನ ಕರಗತ ಮಾಡಿಕೊಳ್ಳುತ್ತಾನೆ. ಹೀಗೆ ಒಂದು ರಿಪೀಟ್ ದಿನ ಆ ಭಿಕ್ಷುಕ ರಾತ್ರಿ ಬೀದಿಯಲ್ಲಿ ಬಿದ್ದಿರುವುದು ನೋಡಿ ಫಿಲ್ ಅವನನ್ನು ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಾನೆ. ಆದರೆ ಆ ಭಿಕ್ಷುಕ ಬದುಕುವುದಿಲ್ಲ. ಫಿಲ್ ಆ ಭಿಕ್ಷುಕನಿಗೆ ರಿಪೀಟ್ ದಿನಗಳನ್ನು ಬಳಸಿ ಎಷ್ಟೇ ಬದುಕಿಸಲು ಪ್ರಯತ್ನ ಪಟ್ಟರೂ ಆತ ಪ್ರತಿ ಸಾರಿಯೂ ಸಾಯುತ್ತಾ ಬರುತ್ತಾನೆ. ಆಗ ಫಿಲ್ಗೆ ಇದುವೇ ಮೃತ್ಯು ವಿಧಿ ಇರಬೇಕು ಅಂತ ಸುಮ್ಮನಾಗಿ ಬಿಡುತ್ತಾನೆ. ಹೀಗೆ ತನ್ನ ರಿಪೀಟ್ ದಿನಗಳನ್ನ ಸದುಪಯೋಗಕ್ಕೆ ಬಳಸಿ ಟೌನ್ ನಲ್ಲಿ ತೊಂದರೆಯಲ್ಲಿದ್ದವರಿಗೆ ಸಹಾಯ ಮಾಡುತ್ತಾನೆ. ಅದೇ ದಿನ ಆ ಟೌನ್ ನಲ್ಲಿ ಒಂದು ಕ್ಲಬ್ ಕಾರ್ಯಕ್ರಮವೊಂದರಲ್ಲಿ ಫಿಲ್ ಪಿಯಾನೋ ನುಡಿಸಿ ಎಲ್ಲರಿಂದ ಶಬ್ಬಾಷ್ಗಿರಿ ಪಡೆಯುತ್ತಿರುವುದನ್ನು ಮತ್ತು ಆ ಟೌನ್ ನಲ್ಲಿ ಅಚ್ಚುಮೆಚ್ಚಿನ ವ್ಯಕ್ತಿ ಫಿಲ್ ಆಗಿದ್ದನ್ನ ರೀಟಾ ಗಮನಿಸುತ್ತಾಳೆ. ಅದನ್ನು ನೋಡಿ ಆಕೆಗೂ ಆಶ್ಚರ್ಯವಾಗುತ್ತೆ. ಹಾಗೂ ಈತ ನಿನ್ನೆ ತಾನೇ ಈ ಟೌನ್ಗೆ ಬಂದವನು, ಅಷ್ಟರಲ್ಲಿ ಇವನು ಇಷ್ಟು ಫೇಮಸ್ ಆಗಿಬಿಟ್ಟನಾ ಅನ್ನೋದು ಆಕೆಗೆ ಆಶ್ಚರ್ಯವಾಗುತ್ತೆ. ಆ ಪಾರ್ಟಿಯಲ್ಲಿ ಫಿಲ್ಗೆ ಆ ಟೌನ್ ನವರು ಪ್ರೀತಿಯಿಂದ ಹರಾಜಿಗೆ ಇಡುತ್ತಾರೆ. ರೀಟಾ $3,000 ಫಿಲ್ ನನ್ನು ಖರೀದಿಸುತ್ತಾಳೆ. ಹೊರಗೆ ಹೋಗುತ್ತಿರುವ ಸಮಯ ಫಿಲ್ ನ ಪಾಲಿಸಿ ಏಜೆಂಟ್ ಫ್ರೆಂಡ್ ಅವನಿಗೆ ಎದುರಾದಾಗ ಫಿಲ್ ತನ್ನ ಬಳಿ ಇದ್ದ ಎಲ್ಲಾ ಪಾಲಿಸಿಗಳನ್ನ ತಗೊಂಡಿದ್ದಾನೆ ಅಂತ ಹೇಳುತ್ತಾನೆ. ಅವರಿಬ್ಬರು ಪಾರ್ಕ್ಗೆ ಬಂದಾಗ ಅಲ್ಲಿ ಫಿಲ್ ಐಸ್ ನಿಂದ ರೀಟಾಳ ಶಿಲ್ಪವನ್ನು ಕೆತ್ತು ಆಕೆಗೆ ತೋರಿಸಿ, ನನಗೆ ನಿನ್ನ ಮುಖ ಚೆನ್ನಾಗಿ ಗೊತ್ತು, ನಾನು ಕಣ್ಣು ಮುಚ್ಚಿಕೊಂಡು ಕೂಡ ನಿನ್ನ ಶಿಲ್ಪ ಕೆತ್ತಬಲ್ಲೆ ಅಂತ ಹೇಳಿ ಆಕೆಗೆ ಪ್ರಪೋಸ್ ಮಾಡುತ್ತಾನೆ. ಆಕೆ ಕೂಡ ಅದನ್ನ ಒಪ್ಪಿಕೊಳ್ಳುತ್ತಾಳೆ. ಮರುದಿನ ಈ ಸಾರಿ ರಿಪೀಟ್ ಆಗದೆ ರೀಟಾ ಫಿಲ್ ಜೊತೆ ಬೆಡ್ ಮೇಲೆ ಇರುವುದನ್ನು ನೋಡಿ ಫಿಲ್ಗೆ ಆಶ್ಚರ್ಯವಾಗಿ ಕಿಟಕಿಯಿಂದ ನೋಡಿದಾಗ ಹೊರಗಡೆ ಯಾರೂ ಇರುವುದಿಲ್ಲ. ಇದನ್ನು ನೋಡಿ ಫಿಲ್ಗೂ ಖುಷಿಯಾಗಿ ರೀಟಾ ಜೊತೆ ಅದೇ ಟೌನ್ ನಲ್ಲಿ ವಾಸವಾಗಿರೋಣ ಅಂತ ಹೇಳಿ ಇಬ್ಬರು ಐಸ್ ನಲ್ಲಿ ಆಡುತ್ತಾ ಈ ಸಿನಿಮಾ ಮುಕ್ತಾಯವಾಗುತ್ತೆ. ವಿಡಿಯೋನ ಇಲ್ಲಿವರೆಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಮುಂದೆ ಇದೇ ತರಹದ ವಿವರಣೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ.